ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಪಾನಿಪುರಿ ಮಾಡಕ್ಕೆ ಬಟಾಣಿ ಮತ್ತೆ ಆಲೂಗೆಡ್ಡೆನ ಅಂದ್ರೆ ಒಂದು ವಿಷಲ್ ಹೊಡಿಯಕ್ಕೆ ಇಟ್ಟಿದ್ದೀನಿ ಕುಕ್ಕರ್ಗೆ. ಇವಾಗ ಮಸಾಲೆ ರುಬ್ಕೊಳ್ಳೋಕೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೋಬೇಕು. ಇವಾಗ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಹಸಿ ಬಟಾಣಿ. ಆ, ಅಂದ್ರೆ ಒಂದ್ ಬಟಾಣಿ ಆದ್ರೆ ಅಷ್ಟೊಂದು ಇದಾಗಲ್ಲ. ಹಸಿ ಬಟಾಣಿ ಎಲ್ಲ ಅದು ಸ್ಮೂತ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ಹಳೆ ಹುಣಸೆ ಹಣ್ಣ ಅದನ್ನ ಸ್ವಲ್ಪ ಹೊತ್ತು ನೆನಾಕ್ತಿದ್ದೀನಿ. ಅಷ್ಟರಲ್ಲಿ ಪುರಿ ಮಾಡ್ಕೊಳಕ್ಕೆ ಇವಾಗ ರೆಡಿ ಮಾಡ್ಕೊಂತಾ ಇದ್ದೀನಿ. ಪಾನಿಪುರಿ ಮಾಡೋದು ತುಂಬಾನೇ ಸುಲಭ. ಆದ್ರೆ ನಾವು ಅನ್ಕೋತೀವಿ ಹೊರಗಡೆಯಿಂದ ತಂದು ತಿಂತೀವಿ. ಆದ್ರೆ ಮನೆ ಒಳಗಡೆನೆ ಚೆನ್ನಾಗಿ ನಾವೇ ಟೇಸ್ಟಿಯಾಗಿ ಪಾನಿಪುರಿನ ಮಾಡ್ಕೋಬಹುದು. ಮುಂಚೆ ಎಲ್ಲ ಮಾಡ್ತಿದ್ವಿ. ಅಂದ್ರೆ ಸ್ವಲ್ಪ ಲೇಟ್ ಆಯ್ತು ಮಾಡಕ್ಕೆಲ್ಲ. ಇವಾಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾನಿಪುರಿ ಮಸಾಲ, ಗರಂ ಮಸಾಲ, ಚಾಟ್ ಮಸಾಲ, ಹುಣಸೆಹಣ್ಣು ರಸ ಇದೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಒಂದ್ ಪಾತ್ರೆಗೆ ಸ್ವಲ್ಪ ನೀರ್ ತಗೊಂಡಿದ್ದೀನಿ ನೋಡಿ. ಇಷ್ಟು ನೀರ್ನ ತಗೊಂಡಿದ್ದೀನಿ. ಇವಾಗ ರುಬ್ಕೊಂಡಿರೋ ಖಾರನ ಒಂದ್ 3 ರಿಂದ 2 ಸ್ಪೂನ್ ಅಷ್ಟು ಹಾಕೊಂತಾ ಇದೀನಿ ನೋಡಿ. ನಮ್ಮ ಮನೆಯವ್ರು ಹಾಕ್ತಾ ಇದಾರೆ. ಅವರೇ ಪಾನಿಪುರಿ ಮಾಡ್ಕೊಳಕ್ಕೆ. ಅಂದ್ರೆ ಅವರೇ ಬಂದ್ರು ಅಷ್ಟರಲ್ಲಿ ಅವ್ರಿಗೂ ಕುಂಡಿಸ್ಕೊಂಡೆ ಸ್ವಲ್ಪ ಮಾಡಿ ಹೆಲ್ಪ್ ಮಾಡಿ ಅಂತ. ಒಂದ್ 3 ಚಮಚ ಅಷ್ಟು ಪಾನಿಪುರಿ ಅಂದ್ರೆ ಇದನ್ನ ಹಾಕ್ತಾ ಇದಾರೆ, ರುಬ್ಕೊಂಡಿರೋ ಖಾರ. ಇವಾಗ ಪಾನಿಪುರಿ ಮಸಾಲೆನ ಹಾಕೊಂತಾ ಇದಾರೆ. ನಾವೆಷ್ಟು ನೀರ್ನ ತಗೊಂಡಿದ್ದೀವೋ ಅಷ್ಟು ಒಂದು ಮೀಡಿಯಂ ಅಳತೆಯಲ್ಲಿ ನಾವು ಅಂದ್ರೆ ಸ್ಪೂನ್ ಇಂದ ಯೂಸ್ ಮಾಡ್ದೇನೆ ಹಾಗೆ ಒಂದು ಅಳತೆಗೆ ಹಾಕೊಂತಾ ಇದೀವಿ. ಇವಾಗ ಗರಂ ಮಸಾಲ ಹಾಕೊಂಡಾಯ್ತು. ಇವಾಗ ಚಾಟ್ ಮಸಾಲಾನ ಹಾಕೊಂತಾ ಇದೀವಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಂದ್ರೆ ಎಷ್ಟು ರುಚಿಗೆ ತಕ್ಕಷ್ಟು ನಾವು ಹಾಕೊಂಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಅಂದ್ರೆ ಹಳೆ ಹುಣಸೆಹಣ್ಣು ನೆನೆ ಹಾಕಿದ್ನಲ್ಲ ಅದನ್ನ ಇವಾಗ ರಸನ ಹಾಕೊಂತಾ ಇದೀನಿ. ಹಳೆ ಹುಣಸೆಹಣ್ಣು ಹಾಕಿದ್ರೇನೆ ಟೇಸ್ಟ್ ಇರುತ್ತೆ ಮತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಕೂಡ ಹಾಕೊಳ್ಳಿ. ಈರುಳ್ಳಿ ಆಪ್ಷನ್ ಅಷ್ಟೇ, ಹಾಕೊಂಡ್ರೆ ಹಾಕೋಬಹುದು. ಹಾಗೆ ಆಲೂಗೆಡ್ಡೆ ಇದ್ರಲ್ಲಿ ಇವಾಗ ಚಾಟ್ ಮಸಾಲ, ಗರಂ ಮಸಾಲ ಮತ್ತೆ ಪಾನಿಪುರಿ ಮಸಾಲ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಆಲೂಗೆಡ್ಡೆ ಪಲ್ಯದಲ್ಲೇ ಬೇಯಿಸ್ಬೇಕಾದ್ರೆ ನಾನು ಅಂದ್ರೆ ಉಪ್ಪನ್ನ ಹಾಕೊಂಡಿದ್ನಲ್ಲ, ಹಾಗಾಗಿ ಉಪ್ಪನ್ನ ಸೇರಿಸ್ಕೊಂಡಿಲ್ಲ. ಅಂದ್ರೆ ನೀವು ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ಉಪ್ಪನ್ನ. ಅಂದ್ರೆ ನಾನು ಬೇಯಿಸ್ಕೋಬೇಕಾದ್ರೆ ಹಾಕೊಂಡಿದ್ನಲ್ಲ, ಹಾಗಾಗಿ ಉಪ್ಪನ್ನ ಸೇರಿಸ್ಕೊಂಡಿಲ್ಲ. ಅಷ್ಟು ಐಟಮ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪಾನಿಪುರಿ ಕೂಡ ರೆಡಿ ಆಯ್ತು. ಇವಾಗ ಈ ತರ ಪಾನಿನ ನೆಕ್ಸ್ಟ್ ಹಾಕೋಬಹುದು. ಹಾಗಾಗಿ ಇವಾಗ ಫುಲ್ ರೆಡಿ ಮಾಡಿ ಇಟ್ಬಿಟ್ರೆ ಪಾನಿನ ಆಮೇಲೆ ಸಪ್ರೇಟ್ ಆಗಿ ನಮಗೆ ಬೇಕಾದಾಗ ಎಷ್ಟು ತಿಂತೀವೋ ಅಷ್ಟು ಪಾನಿನ ಹಾಕೋಬಹುದು. ಫಸ್ಟೇ ಪಾನಿ ಹಾಕಿಟ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಇಷ್ಟು ರೆಡಿ ಮಾಡಿ ಇಕ್ಕಿದ್ದೀನಿ ನೋಡಿ. ಇವಾಗ ಈ ತರ ಪಾನಿಲಿ ಎದ್ದು ತಿಂದ್ರೆ ಪಾನಿಪುರಿ ರೆಡಿನೇ. ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಿನ್ನೋಕ್ ಬದಲು ಮನೆಯಲ್ಲೇ ಒಂದು 100 ರೂಪಾಯಿಲಿ ಎಲ್ಲಾ ಐಟಮ್ಸ್ಗಳು ಸಿಗ್ಬಿಡುತ್ತೆ. ಮನೆ ಕೂಡ ತುಂಬಾ ಹೊಟ್ಟೆ ತುಂಬಾ ಎಲ್ಲರೂ ಕೂಡ ಮನೆಯಲ್ಲೇ ಕುತ್ಕೊಂಡು ತಿನ್ಬೋದು. ಹಸು ಕೊಟ್ರೆ ನೋಡಿ ತಿನ್ನಲ್ಲ ಅಂತ ಕೈ ಆಡಿಸ್ತಿದ್ದ. ಹಾಗೆ ಪಾನಿಪುರಿ ಎಲ್ಲ ತಿಂದಾಯ್ತು. ಇದು 2 ಡೇಸ್ ಕಂಟಿನ್ಯೂ ಲಾಗು. ಬೆಳಗ್ಗೆ ಸ್ವಲ್ಪ ಸೋನಿಗೆಲ್ಲ ಸ್ನಾನ ಮಾಡಿಸಿ ಅವಳಿಗೆ ಮಾತ್ರ ಇವಾಗ ರೆಡಿ ಮಾಡ್ತಿದ್ದೀನಿ. ಇನ್ನು ಸ್ನಾನ ಇನ್ನು ಲಸುಗ್ ಮಾಡಿಸಿಲ್ಲ. ಸೋನಿನ ಇವಾಗ ರೆಡಿ ಮಾಡಿಸಿ ಅವಳಿಗೆ ಅಂಗನವಾಡಿಗೆ ಬಿಟ್ಟು ಬಂದ್ಬಿಟ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಆಮೇಲೆ ಲಸುನ್ ಹೇಗೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅವನಿಗೂ ಕೂಡ ಮನ್ಗಿಸ್ಕೊಂಡು ನನ್ನ ಕೆಲಸನ ಮುಗಿಸ್ಕೋಬಹುದು. ಸೋನಿಗೆ ಅವ್ರ ಫ್ರೆಂಡ್ಸ್ ಹೇಗೆ ಇಕ್ಕೊಂತಾರೋ ಸ್ಟಿಕ್ಕರ್ ಅದೇ ತರ ಇಡ್ಬೇಕು. ಅವಳಿಗೂ ಇವಾಗ ತಲೆ ಬಾಚಿ ಲಸು ನೋಡು ಹೋಗು ಅಂಗನವಾಡಿಗೆ ಅಂತ ಕಳಿಸ್ತಾ ಇದ್ದಾನೆ. ಗೇಟ್ ಡೋರ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೇನೆ, ನಡಿ ನಡಿ ಅಂದ್ಬಿಟ್ಟು. ಹೇಗೆ ಅಂದ್ರೆ ಇಬ್ರು ಹೆಂಗ್ ಜಗಳ ಆಡ್ತಾರೆ. ಹೋಗ್ರಿ ಅಂಗನವಾಡಿಗೆ ಹೋಗು ಅಕ್ಕ, ಅಂಗನವಾಡಿಗೆ ಹೋಗು ಅಂತ ಅವಳಿಗೆ ಹೇಳ್ತಾರೆ. ನೀನು ಬರ್ತೀಯ ಬಾರೋ ಇನ್ನೊಂದ್ ವರ್ಷ ಅಂತ ಅವಳು ಕೂಡ ರೇಗಿಸ್ತಾ ಇರ್ತಾರೆ. ಇಬ್ರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಹಾಗೆ ಇವಾಗ ನಾನು, ಸೋನಿ, ಲಸ್ಸು 3 ಜನನು ಸೋನಿನ ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ಲಸ್ಸು ಇವಾಗ ಅಂಗನವಾಡಿ ಹತ್ರ ಬಂದ್ವು. ಹಾಗೆ ಮಕ್ಕಳು ಕೂಡ ಹಾಲ್ನ ಕುಡಿತಾ ಇದ್ರು. ಅಂದ್ರೆ ಗಂಜಿ ತರ ಕೊಡ್ತಾರೆ ಬೆಳಗ್ಗೆ ಹೊತ್ತು, ಅದನ್ನ ಕುಡಿತಾ ಇದ್ರು. ಇನ್ನು ಸೋನಿ ಅಂಗನವಾಡಿ ಬಂದು ನೋಡಿ ಇವಾಗ ರಿಪೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಾಗವಾಗ ರಜಾ ಕೊಡ್ತಾರೆ ಸೋನಿಗೆ. ಇನ್ನು ರಿಪೇರಿ ಸ್ವಲ್ಪ ಮಾಡ್ಬೇಕಿದೆ. ಇಷ್ಟು ಇವಾಗ ಚೆನ್ನಾಗಿ ಅಂದ್ರೆ ಸ್ವಲ್ಪ ಗಲೀಜಾಗಿತ್ತು ಅಂತ ಪಾಪ ಅವಕ್ಕ ಎಲ್ಲ ನೀಟಾಗಿ ಗುಡಿಸ್ಕೊಂತ ಇದ್ರು. ಹಾಗೆ ಸೋನಿನೆಲ್ಲ ಬಿಟ್ಟು ಬಂದೆ. ಬೇಗನೆ ಬಿಡ್ತೀನಮ್ಮ ಇವತ್ತು ತುಂಬಾ ಕೆಲಸ ಇತ್ತು ಅಂತ ಹೇಳಿದ್ರು. ಇವಾಗ ಹಾಗೆ ಅಲ್ಲಿಂದಾನೇ ಅಂಗಡಿ ಹತ್ರ ಬಂದ್ವು. ಹಾಗೆ ಕೋಳಿ ಗಾಡಿ ಕೂಡ ಬಂದಿತ್ತು. ನಮ್ಮ ಮನೆಯವರು ಕೋಳಿ ಇಡಿಸ್ಕೊಂತ ಇದ್ರು. ಅಂದ್ರೆ ಫಾರಂ ಅಷ್ಟೇ, ಬೈಲರೇ ನಿಲ್ಸ್ಕೊಂಡಿಲ್ಲ. ಈ ಬೈಲರು ಬಿಸಿಲಲ್ಲಿ ತುಂಬಾ ಹೊತ್ತಿರಲ್ಲ. ಹಾಗಾಗಿ ಫಾರಂ ಕೋಳಿನಷ್ಟೇ ಇಡಿಸ್ಕೊಂಡಿದ್ದು. ಬೈಲರ್ ಈ ಬಿಸಿಲಲ್ಲಿ ಸ್ವಲ್ಪ ತಿನ್ನೋದು ಕಡಿಮೆನೆ. ಹಾಗೆ ನೋಡಿ ಪಕ್ಷಿಗಳು ಬಂದು ಹೇಗ್ ಕುಂತಿದಾವೆ. ಹಾಗೆ ಈ ಮರಿಗಳನ್ನ ನೋಡಿ ಈ ತರ ಹೊಸ್ದಾಗ್ ತಂದಿದೀವಿ. ಇದ್ರಲ್ಲಿ ಕೂಡಾಕ್ಬಿಟ್ರೆ ನಾಯಿಗಳ ಕಾಟ ಏನು ಇರಲ್ಲ. ಹಾಗೆ ಲಸುಗೂ ಕೂಡ ಸ್ನಾನ ಮಾಡಿಸಿ ಅವನಿಗೂ ಸ್ವಲ್ಪ ಬೆಳ್ಳುಳ್ಳಿ ಹೊಗೆನ ಕೊಡ್ತಾ ಇದೀನಿ. ಅಂದ್ರೆ ಸ್ವಲ್ಪ ನೆಗಡಿ ಇರೋದ್ರಿಂದ ಅವನ್ಗೆ ಸ್ವಲ್ಪ ಗೊರ ಗೊರ ಅವಾಗ ಗಾಳಿ ಮಿಷಿನ್ ಅಥವಾ ಹೇರ್ ಮಿಷಿನ್ ಅಂತೀವಲ್ಲ ಅದನ್ನ ಹಾಕ್ತಾ ಇರ್ತೀವಿ. ಅವ್ನಿಗೆ ಕಫ ಬೇಗ ಕಟ್ಕೊಬಿಡುತ್ತೆ. ಅವ್ನು ಹುಟ್ಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡಿರ್ಲಿಲ್ಲ.
ಹಾಗಾಗಿ ಸ್ವಲ್ಪ ಗೊರ ಗೊರ ಅನ್ನೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹೊಗೆನ ಕೊಡ್ತಾ ಇದ್ದೀನಿ ಅವ್ನಿಗೆ. ಹಾಗೆ ಇವಾಗ ಮನೆ ಕೆಲಸ ಎಲ್ಲ ಮುಗಿತು. ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರ ಎಲ್ಲ ಮಾಡ್ಬೇಕಲ್ಲ, ಹಾಗಾಗಿ ನೆಲ ಎಲ್ಲ ಒರೆಸಾಯ್ತು. ಹಾಗೆ ಪುಟ್ಟದಾಗ ಒಂದು ರಂಗೋಲಿ ಕೂಡ ಹಾಕೊಂಡೆ. ಇವ್ರು ತುಳಿತಾರೆ ಅಂತ ಅದೇ ಭಯ. ಹಾಗೆ ಅಕ್ಕಿ ಪಾಯಸ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಪಾಯಸನ ಹುರಿದ್ಬಿಟ್ಟು ಸ್ವಲ್ಪ ನಾನು ಹಿಂದೆ ತೋರಿಸಿದ್ದೆ ಅಕ್ಕಿ ಪಾಯಸ ಹೇಗೆ ಮಾಡೋದು ಅಂತ. ಅಕ್ಕಿನ ಹುರಿದ್ಬಿಟ್ಟು ಸ್ವಲ್ಪ ಅನ್ನ ಥರ ಬೇಯಿಸ್ಬಿಟ್ಟು ಇವಾಗ ಪಾಕ ಮಾಡ್ಕೊಂಡಿರೋಂಥ ಬೆಲ್ಲನ ಸೋಸ್ಕೊತಾ ಇದ್ದೀನಿ ನೋಡಿ. ಬೆಲ್ಲದಲ್ಲಿ ಏನಾದರೂ ಒಂದೇ ಒಂದು ಇದ್ದೇ ಇರುತ್ತೆ, ಹಾಗಾಗಿ ಸೋಸ್ಕೊಂಡೆ ಪಾಯಸನ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಹಾಗೆ ಪೂಜೆಗೂ ಬಂದು ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಪಾಯಸ ಕೂಡ ಇಟ್ಟು ಬಂದಿದ್ದೀನಿ, ಅದು ಬೇಯ್ತಾ ಇದೆ. ಹಾಗೆ ಇಲ್ಲಿ ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪ ಹಚ್ಬೇಕಾದ್ರೆ 2 ಬತ್ತಿ ಹಾಕಿನೇ ದೀಪ ಹಚ್ಚಿ, ಇಲ್ಲ 1 ಬತ್ತಿ ಹಾಕಿ ಯಾವತ್ತೂ ದೀಪನ ಹಚ್ಚಕ್ಕೆ ಹೋಗಬೇಡಿ. ಹಾಗೆ ಪೂಜೆನೆಲ್ಲ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವರು ಚಿಕ್ಕನಳ್ಳಿಗೆ ಸಂತೆಗೆ ಹೋಗಿದ್ರಲ್ಲ, ಅಲ್ಲಿಂದ ಸ್ವಲ್ಪ ಹೂವನ್ನೆಲ್ಲ ತಂದಿದ್ರು. ಅಂದರೆ ರೋಸ್ ಹೂವು ಮತ್ತು ಬಟನ್ಸ್ ಹೂವು ಅಂತೀವಲ್ಲ ಸೇವಂತಿಗೆಯಲ್ಲಿ, ಆ ಹೂವನ್ನೆಲ್ಲ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದ್ ಗಿಡ ಇದ್ರೆ ಸಾಕು ಎಷ್ಟೊಂದು ಹೂವ ಬಿಡುತ್ತಲ್ಲ ಹಾಗೆ. ಇಲ್ಲಿ ಚೇರ್ ಇಟ್ಕೊಂಡು ನಂಗೆ ಸಿಗಲ್ಲ, ಹಾಗಾಗಿ ಚೇರ್ ಇಟ್ಕೊಂಡು ಸ್ವಲ್ಪ ಕ್ಲೀನ್ ಎಲ್ಲ ಫೋಟೋನೆಲ್ಲ ಒರೆಸ್ಕೊಂಡು ಆಮೇಲೆ ಕುಂಕುಮ ಇಟ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಫೋಟೋನ ಒರೆಸ್ಕೊಂತಾ ಇದ್ದೀವಿ. ಹಳ್ಳಿ ಕಡೆ ಇದೆ ನೋಡಿ, ಫೋಟೋ ಎಲ್ಲ ಜಾಸ್ತಿ ಇಟ್ಕೊಂಡಿರ್ತೀವಿ. ಆದ್ರೆ ಸಿಟಿ ಕಡೆ ಒಂದೇ ಫೋಟೋ ಸಿಂಪಲ್ ಆಗಿ ಇಟ್ಕೊಂಡಿರ್ತಾರೆ. ಆದ್ರೆ ಹಳ್ಳಿ ಕಡೆ ಆಗಲ್ಲ, ಮನೆ ಹಾಲಲ್ಲಿ ಈ ತರ ಫೋಟೋಗಳನ್ನೆಲ್ಲ ಹಾಕೊಂಡು ಹಳೆ ಸಂಪ್ರದಾಯ ಅಲ್ವಾ, ಹಾಗೆ ಇರುತ್ತೆ. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಫೋಟೋ ಅಂದ್ರೆ ಎಲ್ಲಾ ದೇವ್ರದ್ದು ಇಟ್ಕೊಂಡಿರ್ತಾರೆ. ಸಿಟಿಗಳಲ್ಲಿ ಆಗಲ್ಲ, ಒಂದ್ ದೇವ್ರದ್ದು ಅಂದ್ರೆ ಅವ್ರಿಗೆ ಇಷ್ಟ ಆಗೋ ದೇವ್ರದ್ದು ಇಟ್ಕೊಂತಾರೆ. ಆದ್ರೆ ನಮ್ಮನೇಲಿ ಆಗಲ್ಲ, ಎಲ್ಲಾ ದೇವ್ರದ್ದು ಕೂಡ ಇದೆ. ಅದನ್ನೆಲ್ಲ ಇವಾಗ ಒರೆಸ್ಕೊಂಡು ಪೂಜೆ ಅಂದ್ರೆ ಕುಂಕುಮ ಎಲ್ಲ ಇಟ್ಕೊಂಡು, ಅರ್ಶಿನ ಕುಂಕುಮನ ನಾನು ಹೆಣ್ ದೇವ್ರು ಅಂದ್ರೆ ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಅವ್ರಿಗೆ ಅರ್ಶಿನ ಕುಂಕುಮ 2 ಕೂಡ ಹಚ್ತೀನಿ. ಗಂಡ್ ದೇವ್ರಾದ್ರೆ ಅರ್ಶಿನ ಹಚ್ಚಲ್ಲ, ಕುಂಕುಮ ಒಂದೇ ಹಚ್ತೀನಿ. ಇವಾಗ ಅವ್ರಿಗೂ ಕೂಡ ಪೂಜೆನೆಲ್ಲ ಇವಾಗ ರೆಡಿ ಆಯ್ತು. ಅಷ್ಟರಲ್ಲಿ ಅಂದ್ರೆ ಪ್ರಸಾದ ಕೂಡ ರೆಡಿ ಆಯ್ತು ನೈವೇದ್ಯಕ್ಕೆ. ನಮ್ಮ ಕಡೆ ನೈವೇದ್ಯಕ್ಕೆ ನಮ್ಮನೆ ದೇವ್ರಿಗೆ ಅಕ್ಕಿ ಪಾಯಸ ಅಂದ್ರೆ ಫೇಮಸ್ಸು. ಕೆಲವು ಕಡೆ ಕೆಲವು ದೇವ್ರಿಗೆ ಫೇವ್ರೇಟ್ ಆಗಿರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ದೇವರಿಗೆ ಅಕ್ಕಿ ಪಾಯಸ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾವು ಅಕ್ಕಿ ಪಾಯಸಕ್ಕೆ ನೈವೇದ್ಯಕ್ಕೆ ಇಟ್ಟಿದ್ದೆ. ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ಅಂಗಡಿ ಹತ್ರ ಹೋಗ್ಬೇಕಾಗಿತ್ತು. ಆಗ್ಲೇ ಪೂಜೆ ಎಲ್ಲ ಮಾಡೋಷ್ಟ್ರಲ್ಗಾಗ್ಲೇ 5 ಗಂಟೆ ಆಗ್ತಾನೆ ಬಂತು. ಬೆಳಗ್ಗೆಯಿಂದ ಕೆಲಸ ಮಾಡಿದ್ದು ಅಲ್ಲೊಂದು ಕೆಲಸ ಮಾಡಿದ್ರೆ ಆಗ್ಲೇ 2 ಕೆಲಸ ಆಲ್ರೆಡಿ ಪೆಂಡಿಂಗ್ ಅಲ್ಲಿ ಇರುತ್ತೆ. ಹಾಗೆ ಸ್ವಲ್ಪ 5 ಗಂಟೆ ಆಯ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಗೆ ಕರ್ಪೂರನೆಲ್ಲ ಬೆಳಗ್ದೆ. ನಾನ್ ಪೂಜೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಕೂಡ ಕರ್ಪೂರನ ಹಚ್ಚಿಸ್ತೀನಿ. ಯಾಕಂದ್ರೆ ಒಂದು ಹಿರಿಯರ ನಂಬಿಕೆನೆ ಅನ್ಬೋದು. ಕರ್ಪೂರ ಹಚ್ಚೋದ್ರಿಂದ ಮನೆಯ ಕಷ್ಟಗಳು ಕೂಡ ಕರ್ಪೂರದ ಹಾಗೆ ಕರ್ಗೋಗುತ್ತೆ ಅಂತ ನಂಬಿಕೆ. ನೀವು ಕೂಡ ಪೂಜೆ ಮಾಡ್ಬೇಕಾದ್ರೆ ಕರ್ಪೂರನ ಹಚ್ಚಿ ಆದಷ್ಟು. ಹಾಗೆ ನಾನು ಕೂಡ ಇವಾಗ ಕರ್ಪೂರನೆಲ್ಲ ಬೆಳಕೊಂತ ಇದ್ದೀನಿ ನೋಡಿ. ನನ್ಗೂ ಕೂಡ ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬಾನೇ ಆಸೆ ಇದೆ. ಆ ದೇವಸ್ಥಾನ ಯಾವ್ದು ಅಂದ್ರೆ ತಿರುಪತಿ. ಅಂದ್ರೆ ನನ್ ತಂಗಿ ಅವರೆಲ್ಲ ನೋಡಿದ್ದಾರೆ, ನಾನು ನೋಡಿಲ್ಲ, ನಮ್ಮ ಮನೆಯವರು ನೋಡಿಲ್ಲ. ಒಂದ್ಸತಿ ಅಷ್ಟ್ರಲ್ಲಿ ಒಂದ್ಸತಿ ತಿರುಪತಿನ ನೋಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆ ಆಸೆನ ಬೇಗ ನೆರವೇರ್ಸು ತಿಮ್ಮಪ್ಪ ಅನ್ಬಿಟ್ಟು ಪ್ರತಿ ಶನಿವಾರ ಆಗಿರ್ಬೋದು, ಪ್ರತಿ ನಾನ್ ಪೂಜೆ ಮಾಡ್ಬೇಕೆಲ್ಲ ಅದನ್ನೇ ಕೇಳ್ಕೊಂತೀನಿ, ಆದಷ್ಟು ಬೇಗ ನಿನ್ ಸನ್ನಿಧಾನಕ್ಕೆ ಕರ್ಕೊಳಪ್ಪ ಅಂತ. ಹಾಗೆ ಬಾಗ್ಲಿಗೆಲ್ಲ ಕರ್ಪೂರನ ಹಚ್ಕೊಂಡೆ. ಬಾಗ್ಲಿಗೆ ಕರ್ಪೂರ ಹಚ್ಚೋದು ತುಂಬಾ ಒಳ್ಳೇದು. ವಾಸುದೇವ ಅಂತಾನೆ ಕರಿತೀವಿ ಬಾಗ್ಲುನ. ಅದಕ್ಕೆ ಸೈಡ್ಗೆ ಕುಂಕುಮನ ಇಟ್ಕೊಳ್ಳಿ, ದಾಟೋದ್ ಬೇಡ. ಹಾಗೆ ಅದಕ್ಕೆಲ್ಲ ಇವಾಗ ಮನೆ ದೇವ್ರ ಹೆಸರೆಲ್ಲ ಹೇಳಿ ಕರ್ಪೂರನ ಹಚ್ಚಿ, ನಾವು ಇಷ್ಟಪಟ್ಟು ದೇವ್ರನ್ನ ನಂಬೋಕ್ಕಿಂತ ನಮ್ಮ ಮನೆಯವ್ರ ದೇವ್ರನ್ನ ನಾವು ನಂಬೇಕು. ಯಾಕಂದ್ರೆ ನಮಗೆ ಇಷ್ಟಪಡೋ ದೇವ್ರನ್ನ ನಾವು ಪೂಜೆ ಮಾಡೋದಲ್ಲ, ನಮ್ಮ ಮನೇನ ನಮ್ಮ ಮನೆತನನ ಕಾಪಾಡ್ಕೊಂಡು ಹಿಂದೆಯಿಂದ ಬಂದಿರೋ ನಮ್ಮ ಮನೆ ದೇವ್ರನ್ನ ಕೂಡ ಅಷ್ಟೇ ಇದ್ರಿಂದ ಪೂಜೆನ ಮಾಡ್ಬೇಕು. ಬೇರೆ ದೇವ್ರನ್ನ ಪೂಜೆ ಮಾಡೋಣ, ಆದ್ರೆ ನಮ್ ದೇವ್ರನ್ನೇ ಬಿಟ್ಟು ಬೇರೆ ದೇವ್ರನ್ನ ತಂದು ಪೂಜೆ ಮಾಡೋಷ್ಟು ಬೇಡ. ಹಾಗಾಗಿ ಮನೆ ದೇವ್ರು ಬೇಕು, ಹಾಗೆ ಹೊರಗಡೆ ಅಂದ್ರೆ ನಾವು ಇಷ್ಟಪಡೋ ದೇವ್ರು ಕೂಡ ನಮಗ್ ಬೇಕು. 2 ದೇವ್ರನ್ನು ಕೂಡ ಪೂಜೆ ಮಾಡ್ಬೇಕು ನಾವು. ಮನೆ ದೇವ್ರನ್ನ ಕೆಲವರು ಪೂಜೆ ಮಾಡಲ್ಲ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಬೇಜಾರಾಗಿದ್ರೆ ಕ್ಷಮಿಸಿ. ನಾನು ಉದ್ಗಡ್ಡಿನ ಅಂದ್ರೆ ಪರ್ಸಾಲೆ ಇದೆಯಲ್ಲ ಆ ಬಾಕ್ಲಿಗೆ ಹಚ್ತೀನಿ. ಅದ್ರ ಹೊಗೆ ಒಳಗಡೆ ಹೋಗ್ಬೇಕು, ಅವಾಗ ಒಳ್ಳೇದು ಅಂತ ಒಂದು ಪುರೋಹಿತರು ಹೇಳಿದ್ರು. ಹಾಗಾಗಿ ಉದ್ಗಡ್ಡಿನ ಅಲ್ಲಿ ಸಿಗಾಕ್ಸ್ತೀನಿ. ಹಾಗೆ ಅಂಗಡಿ ಹತ್ರ ಬಂದೆ. ಆಗ್ಲೇ ಸೌತೆಕಾಯಿ ಅವ್ರು ಬಂದು ಆಗ್ಲೇ ಜರಡಿ ಹಿಡಿತಾ ಇದ್ರು. ನಮ್ಮ ಮನೆಯವರು ನಿಂತ್ಕೊಂಡು ಅವರು ಕೂಡ ನೋಡ್ಕೊಂಡು ನಿಂತಿದ್ರು. ಅಂದ್ರೆ ತೂಕ ಎಲ್ಲ ಕರೆಕ್ಟ್ ಆಗಿ ಬರ್ದ್ ಕೊಡ್ತಾರಲ್ಲ, ಹಾಗಾಗಿ ತೂಕ ಎಲ್ಲ ನೋಡ್ಕೋಬೇಕಂದ್ಬಿಟ್ಟು ಅವ್ರು ನಿಂತಿದ್ರು. ಇನ್ನೂ ಒಂದ್ 3-4 ದಿವಸ ಅಷ್ಟೇ ಸೌತೆಕಾಯಿನ ಕೊಡ್ಬೋದು. ಆಗ್ಲೇ ಗಿಡ ಎಲ್ಲ ಒಣಗಕ್ ಬಂದಿದೆ. ಅಂದ್ರೆ ಬಿಸಿಲು ಜಾಸ್ತಿ ಅಲ್ಲ, ಅಷ್ಟೇ ಒಂದ್ 20 ದಿವಸ ಏನೋ ಕೊಟ್ಟಿದೀವಿ. ಇನ್ನೊಂದ್ 25 ದಿವಸ ಅಷ್ಟೇ ಕೊಟ್ಟಿರ್ಬೋದು ಅನ್ಸುತ್ತೆ. ತೂಕ ಅಂತೂ ತುಂಬಾ ಚೆನ್ನಾಗ್ ಬಂತು ಈ ಸತಿ ಅಂತೂ. ಹೋದ್ ಸತಿಗಿಂತ
ತುಂಬಾ ತೂಕ ಚೆನ್ನಾಗ್ ಬಂತು. ಹಾಗೆ ಸೌತೆಕಾಯಿ ಕೂಡ ಜಾಸ್ತಿ ಬಂತು. 2 ಕ್ವಿಂಟೋಲ್, 1 ಕ್ವಿಂಟೋಲ್ ತನಕ ಬಂತು. ಆಗ್ಲೇ ಅಂದ್ರೆ ಫಸ್ಟ್ ಗ್ರೇಡ್ ಅದೇ ಜಾಸ್ತಿ ಬಂದಿದೆ. ಹಾಗೆ ದೊಡ್ಡ ಸೌತೆಕಾಯಿ ಎತ್ಕೊಂಡು ಎಲ್ಲರೂ ತಿನ್ಕೊಂಡ್ ನಿಂತಿದ್ವು. ಹಾಗೆ ನಮ್ಮ ಮನೆಯವ್ರಿಗೆ ಮತ್ತೆ ಕೋಳಿ ಆರ್ಡರ್ ಬಂತು. ಅಷ್ಟ್ರಲ್ಲಿ ಅವರು ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಕೋಳಿ ಕಟ್ ಮಾಡಕ್ಕೆ ಅಂದ್ಬಿಟ್ಟು. ಅಲ್ಲಿಂದ ಬಂದು ಇವಾಗ ಅನ್ನನ ಮಾಡ್ಕೊಂತಾ ಇದ್ದೀನಿ. ಸಾಂಬಾರಿತ್ತು ಮತ್ತೆ ಆಗ್ಲೇ ಅಕ್ಕಿ ಪಾಯಸನ ಮಾಡೋಗಿದ್ನಲ್ಲ, ಹಾಗೆ ಎಲ್ಲರಿಗೂ ಆಗೋ ಥರನೇ ಮಾಡೋಗಿದ್ದೆ. ಇವಾಗ ಬಂದು ಅನ್ನ ಮಾಡ್ಕೊಂತಾ ಇದ್ದೀನಿ. ಹಾಗೆ ಅನ್ನ ಎಲ್ಲ ಆದ್ಮೇಲೆ ಇನ್ನೇನು ಮತ್ತೆ ಅಡ್ಗೆ ಎಲ್ಲ ಕ್ಲೋಸ್ ಆಯ್ತು. ಅಂದ್ರೆ ಸಾಂಬಾರ್ ಒಂದಿದ್ರೆ ಎಲ್ಲ ಅಡ್ಗೆ ಆದಂಗೆನೆ. ಹಾಗೆ ಸೋನಿ ಮತ್ತೆ ನಮ್ಮ ಮನೆಯವರು ಮೇಕೆ ಹಾಲನ್ನ ಕುಡಿಸ್ತಾ ಇದ್ರು ಚಿಕ್ಕ ಮರಿಗೆ. ಆದ್ರೆ ಒಂದೇ ಮರಿ ಅಲ್ವಾ ಅದು ಇದಿರೋದು. ಅದ್ರಿಂದ ಹಾಲು ತಗೊಂಡು ನಿಪ್ಪಲಲ್ಲಿ ಬೇರೆ ಮರಿಗೆ ಕುಡಿಸ್ತಾ ಇದ್ರು. ಅಂದ್ರೆ 2 ಮರಿ ಇತ್ತಲ್ಲ, ಬೇರೆ ಮೇಕೆದು ಆ ಒಂದ್ ಮರಿ ಇಟ್ಕೊಂಡು ಅದು ಸರಿಯಾಗಿ ಹಾಲು ಕುಡಿಯಲ್ಲ ಅಂದ್ಬಿಟ್ಟು ನಿಪ್ಪಲಲ್ಲಿ ಕುಡಿಸ್ತಾ ಇದ್ದಾರೆ. ನಮ್ ಕರಿಂಗೂ ಕೂಡ ಇದೇ ತರ ನಿಪ್ಪಲಲ್ಲಿ ಹಾಕಿ ನಾನು ಅಂದ್ರೆ ಅವ್ನು ಚಿಕ್ಕವನಿದ್ದಾಗ ಕುಡಿಸ್ತಾ ಇದ್ದೆ. ಅದೆಲ್ಲ ನೆನ್ಪು ಬರುತ್ತೆ. ಆದ್ರೆ ಅವ್ನ್ ನೆನ್ಸ್ಕೊಂಡ್ರೆ 2-3 ತಿಂಗಳಷ್ಟೇ, ಅಂದ್ರೆ ಒಂಥರ ನೋವು ತರಾನೇ ಆಗುತ್ತೆ. ನೋಡಿ ಅದೆಷ್ಟ್ ಚೆನ್ನಾಗಿ ನಿಪ್ಪಲಲ್ಲಿ ಚಿಕ್ಕ ಮಗ್ಳು ತರ ಎಷ್ಟ್ ಚೆನ್ನಾಗ್ ಕುಡಿತಾ ಇದೆ ಹಾಲು ಅಂತ. ಸೋನಿ ಹೋಗಿ ಚಿನ್ಕು ಅಂತ ಹೆಸರಿಟ್ಟಿದ್ದಾಳೆ ಅವ್ಳಿಗೆ. ಮೇಕೆ ಚಿಕ್ಕ ಮರಿನ ಚಿನ್ಕು ಚಿನ್ಕು ಅಂತ ಕರೀತಾ ಇರ್ತಾಳೆ ಯಾವಾಗ್ಲೂ ಕೂಡ. ಹಾಗ್ ಕರೆದ ತಕ್ಷಣ ಮರಿಗಳು ಕೂಡ ಓಡ್ ಬರ್ತವೆ. ಎಷ್ಟು ನಿಯತ್ತಲ್ಲ ಮರಿಗಳಿಗೆ, ಮೂಕ್ ಪ್ರಾಣಿಗಳಿಗೆ. ನೋಡಿ ಅದೆಷ್ಟ್ ಚೆನ್ನಾಗಿ ಹಾಲು ಕುಡಿತಾ ಇದೆ. 1 ಬಾಟ್ಲಿಯಷ್ಟು ಪೂರ್ತಿ ನಿಪ್ಪಲ್ ಹಾಲನ್ನ ಕುಡಿಯುತ್ತೆ ಮರಿ. ಹಾಗೆ ನಾನು ಆ ಕಡೆಯಿಂದ ಬಂದು ಇವಾಗ ಅಕ್ಕಿ ಪಾಯಸಕ್ಕೆ ತೆಂಗಿನಕಾಯಿ ಹಾಕಿರ್ಲಿಲ್ಲ. ಹಾಗಾಗಿ ಕಾಯಿ ರಸ ಮಾಡ್ಕೊಬಿಡೋಣ ಅಂತ ಒಂದು ಮಿಕ್ಸಿ ಜಾರ್‌ಗೆ ತುರ್ಕೊಂಡಿರುವಂತ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕೊಂಡು ಇವಾಗ ರುಬ್ಕೊಂಡ್ ಬಂದಿದ್ದೀನಿ ನೋಡಿ. ಹಾಗೆ ಅಕ್ಕಿ ಪಾಯಸಕ್ಕೆ ಕಾಯಿ ರಸ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಅಕ್ಕಿ ಪಾಯಸ ಮತ್ತೆ ಅನ್ನ ಎಲ್ಲ ಊಟ ಮಾಡಿದ್ವು. ಥ್ಯಾಂಕ್ ಯು ಫಾರ್ ವಾಚಿಂಗ್.